ಹಾಯ್ ಎಲ್ಲರಿಗೂ ನಮಸ್ಕಾರ. ಪ್ರೀತಿ ಹ್ಯಾಶ್ ಕನ್ನಡತಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಫೇಸ್ ಪ್ಯಾಕನ್ನು ಮನೆಯಲ್ಲೇ ಮಾಡುವುದು ಹೇಗೆ. ಅದೇ ರೀತಿ ಪ್ರೀವಿಯಸ್ ವಿಡಿಯೋದಲ್ಲಿ ಹುಬ್ಬು ದಪ್ಪಕ್ಕಾಗಬೇಕಾದ್ರೆ ಯಾವ ಮನೆಮದ್ದನ್ನು ಹಚ್ಚಬೇಕು ಅಂತ ವಿಡಿಯೋ ಮಾಡಿದ್ದೇನೆ. ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿರ್ತೇನೆ, ಬೇಕಿದ್ದರೆ ಚೆಕ್ಔಟ್ ಮಾಡಿ ನೋಡ್ಬೋದು. ಇವತ್ತು ಮನೆಯಲ್ಲಿ ಮಾಡುವಂಥ ಫೇಸ್ ಪ್ಯಾಕನ್ನು ಹೇಗೆ ಮಾಡುವುದು ಅಂತ ತಿಳಿಸಿಕೊಡ್ತೇನೆ. ಮೊದಲು ತ್ವಚೆ ಬೆಳ್ಳಗಾಗಬೇಕಾದ್ರೆ ವಾರಕ್ಕೆ 2 ಬಾರಿ ಈ ಫೇಸ್ ಪ್ಯಾಕ್ ಉಂಟಲ್ಲ ಅದನ್ನು ಅಪ್ಲೈ ಮಾಡಿದರೆ ಸಾಕು, ಜಾಸ್ತಿ ಏನು ಬೇಕಾಗಿಲ್ಲ. 3 ರೀತಿಯ ಫೇಸ್ ಪ್ಯಾಕನ್ನು ಹೇಳಿಕೊಡ್ತೇನೆ. ಅದರಲ್ಲಿ ನಿಮಗೆ ಯಾವುದು ಬೇಕು ಅದನ್ನು ಆರಿಸಿಕೊಂಡು ವಾರದಲ್ಲಿ 1-2 ಸಲ ಮಾಡೋದು ಉತ್ತಮವಾಗಿರ್ತದೆ. ಎಲ್ಲ ಹುಡುಗಿ ಮತ್ತು ಎಲ್ಲ ಹುಡುಗಿಯರಿಗೆ ಸಹ ಒಂದು ಚರ್ಮ ಬೆಳ್ಳಗಾಗಬೇಕು, ಫೇಸಲ್ಲಿರುವ ಟ್ಯಾನ್ನೆಸ್ ಹೋಗಬೇಕು ಹೇಳೋದು ಒಂದು ಸಾಮಾನ್ಯ ಆಸೆ ಆಗಿರ್ತದೆ. ಅಂಥವರೆಲ್ಲ ಪಾರ್ಲರಿಗೆ ಹೋಗ್ತೀರಾ, ಫೇಸ್ ಪ್ಯಾಕನ್ನು ಅಪ್ಲೈ ಮಾಡ್ತೀರಾ, ಅದು ಕೆಮಿಕಲ್ಸ್. ಅದರ ಬದಲು ಮನೆಯಲ್ಲಿ ಹೇಗೆ ಫೇಸ್ ಪ್ಯಾಕನ್ನು ಮಾಡೋದು ಅಂತ ಇವತ್ತು ನಾನು ಹೇಳಿಕೊಡ್ತೇನೆ. ಮೊದಲ ಫೇಸ್ ಪ್ಯಾಕ್ ಯಾವುದು ಅಂತ ಹೇಳಿದರೆ ಅಕ್ಕಿ ಹಿಟ್ಟು. ಓಕೆ, ಅಕ್ಕಿ ಹಿಟ್ಟನ್ನು ನಮ್ಮ ತ್ವಚೆಗೆ, ನಮ್ಮ ಸ್ಕಿನ್ನಿಗೆ ನಾವು ಯೂಸ್ ಮಾಡೋದ್ರಿಂದ ಬ್ಲೀಚಿಂಗ್ ಗುಣ ಉಂಟು ಅಕ್ಕಿ ಹಿಟ್ಟಲ್ಲಿ. ಹಾಗಾಗಿ ಅದನ್ನು ನಾವು ನಮ್ಮ ಸ್ಕಿನ್ನಿಗೆ ಯೂಸ್ ಮಾಡೋದ್ರಿಂದ ಮುಖದಲ್ಲಿರುವಂಥ ಟ್ಯಾನ್ನೆಸ್ ಆಗಿರ್ಬೋದು, ಆ ಪಿಂಪಲ್ಸ್ನ ಮಾರ್ಕ್ಸ್ ಆಗಿರ್ಬೋದು ಎಲ್ಲವೂ ಕೂಡ ಹೋಗ್ತದೆ. ಮತ್ತು ಡೆಡ್ ಸ್ಕಿನ್ ಏನಾದಿದ್ದರೆ ಅದನ್ನು ಸಹ ಹೋಗ್ತದೆ. ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ಹೇಳಿದರೆ 1-2 ಚಮಚ ಅಕ್ಕಿ ಹಿಟ್ಟನ್ನು ತೆಗೆದುಕೊಳ್ಬೇಕು. ಅದಕ್ಕೆ 4 ಚಮಚ ಹಾಲನ್ನು ಹಾಕಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು ಬೌಲ್ನಲ್ಲಿ ಮಿಕ್ಸ್ ಮಾಡಿ ಒಂದು ನಿಮಿಷ 2 ನಿಮಿಷ ಹಾಗೆ ಬಿಡಬೇಕು. ಅದನ್ನು ಮಿಕ್ಸ್ ಮಾಡಿ ಆದಮೇಲೆ ನಂತರ ಅದನ್ನು ನಮ್ಮ ಫೇಸಿಗೆ ಅಪ್ಲೈ ಮಾಡಿ ಒಂದು 15 ಮಿನಿಟ್ಸ್ ಚೆನ್ನಾಗಿ ಮಸಾಜ್ ಮಾಡಬೇಕು. ತುಂಬ ಒಳ್ಳೆ ಮಸಾಜ್ ಮಾಡಿ ಸ್ಕ್ರಬ್ ರೀತಿ ಸಹ ಯೂಸ್ ಮಾಡ್ಬೋದು. ಅಂದರೆ ಅಲ್ಲಲ್ಲಿ ಫೇಸನ್ನು ಸ್ವಲ್ಪ ತಿಕ್ಬೋದು. ಒಳ್ಳೆ ಮಸಾಜ್ ಮಾಡಿಕೊಂಡು ಒಂದು 15 ಮಿನಿಟ್ಸ್ ಬಿಟ್ಟಾದಮೇಲೆ ನಾರ್ಮಲ್ ವಾಟರಿಂದ ಫೇಸನ್ನು ವಾಶ್ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ಫೇಸಲ್ಲಿರುವ ಡೆಡ್ ಸ್ಕಿನ್ ಆಗಿರ್ಬೋದು, ಆಗಲೇ ನಾನು ಹೇಳಿದಾಗೆ ಪಿಂಪಲ್ಸ್ ಮಾರ್ಕ್ಸ್ ಎಲ್ಲ ಹೋಗ್ತದೆ. ಇದು ನಾರ್ಮಲ್ ಆಗಿ ನ್ಯಾಚುರಲ್ ಆಗಿರುವಂತಹ ಒಂದು ಮನೆಯಲ್ಲೇ ಮಾಡುವಂಥ ಒಂದು ಫೇಸ್ ಪ್ಯಾಕ್ ಆಗಿರ್ತದೆ. ಇನ್ನೊಂದು ಮುಲ್ತಾನಿ ಮಿಟ್ಟಿ ಅಂತ ಹೇಳ್ತೇವೆ. ಅದರ ಪೌಡರ್ ಕೂಡ ಸಿಗ್ತದೆ ಆ್ಯಂಡ್ ಅದರ ಚಾರ್ಕೋಲ್ ಕೂಡ ಸಿಗ್ತದೆ. ಅದನ್ನು ತೆಗೆದುಕೊಂಡು ಬಂದು ಅದನ್ನು ನಾವು ಮನೆಯಲ್ಲಿ ಫೇಸ್ ಪ್ಯಾಕ್ ಆಗಿ ಯೂಸ್ ಮಾಡ್ಬೋದು. ಇದನ್ನು ಹೇಗೆ ಯೂಸ್ ಮಾಡೋದಂತ ಹೇಳಿದರೆ 2 ಚಮಚ ಮುಲ್ತಾನಿ ಮಿಟ್ಟಿ ಪೌಡರ್ಗೆ 4 ಚಮಚ ಕಿತ್ತಳೆ ಹಣ್ಣಿನ ರಸವನ್ನು ಮಿಕ್ಸ್ ಮಾಡಬೇಕು. ಯಾವುದು ಅಂದರೆ ಕಿತ್ತಳೆ ಹಣ್ಣಿನ ರಸ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆ ಫೇಸ್ ಪ್ಯಾಕನ್ನು ಕೂಡ ನಾವು ಫೇಸಿಗೆ ಹಾಕಿ ಒಂದು 10 ಮಿನಿಟ್ಸ್ ಬಿಟ್ಟು ಚೆಂದ ಮಸಾಜ್ ಮಾಡಿ ಆಮೇಲೆ ನಾವು ನಾರ್ಮಲ್ ವಾಟರಿಂದ ಫೇಸನ್ನು ವಾಶ್ ಮಾಡಬೇಕು. ಇದು 2ನೇದು. ಇನ್ನೊಂದು ಆಲೂಗಡ್ಡೆ. ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ಕೇಳಿದರೆ, ಇದರಿಂದ ಏನು ಯೂಸು ಅಂತ ಕೇಳಿದರೆ ಮೊದಲಿಗೆ ಹೇಳ್ತೇನೆ. ಆಲೂಗಡ್ಡೆಯನ್ನು ನಮ್ಮ ಫೇಸಿಗೆ ಅಪ್ಲೈ ಮಾಡೋದ್ರಿಂದ ನಮ್ಮ ಫೇಸಿಗೆ ಒಂದು ಕಳೆ ಬರ್ತದೆ. ಆ ಒಂದು ಡಾರ್ಕ್ನೆಸ್ ಹೋಗಿ ಇದು ಆಯಿಲಿ ಫೇಸಸ್ ಏನಾದರೂ ಇದ್ದರೆ ಅದೆಲ್ಲ ಹೋಗಿ, ಸ್ಕಿನ್ ಟ್ಯಾನ್ ಆಗಿದ್ದರೆ ಅದೂ ಹೋಗಿ ಒಂದು ಕಳೆ ಬರ್ತದೆ, ಬಿಳಿ ಆಗ್ತದೆ ಫೇಸಸ್ ಎಲ್ಲ. ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ಕೇಳಿದರೆ, ಒಂದು ಆಲೂಗಡ್ಡೆಯನ್ನು ತೆಗೆದುಕೊಂಡು ಅದನ್ನು ಚೆನ್ನಾಗಿ ತುರಿದು ಅದರ ರಸವನ್ನು ತೆಗೆದು ಆ ರಸವನ್ನು ಒಂದು ಡಬ್ಬಕ್ಕೆ ಹಾಕ್ಕೊಂಡು ಇಟ್ಕೋಬೋದು. ಒಂದು ಸಲ ಒಂದು ಪೊಟ್ಯಾಟೋದು ರಸ ತೆಗೆದು ಒಂದು 3 ಡೇಸ್ ನಾವು ಅಪ್ಲೈ ಮಾಡ್ಬೋದು. ಏನಕ್ಕಂದರೆ ಜಾಸ್ತಿ ದಿನ ಇಟ್ಟರೆ ಅದರಲ್ಲಿ ಪವರ್ ಇರಲ್ಲ ಫ್ರಿಜ್ಜಲ್ಲಿ ಇಡೋದ್ರಿಂದ. ಹಾಗಾಗಿ ಡೈಲಿ ನಾವು ರಸ ತೆಗೆದು ಹಚ್ಚೋದ್ರಿಂದ ತುಂಬ ಉತ್ತಮ. ಆ ರಸನ ತೆಗೆದು ಫೇಸಿಗೆ ಫುಲ್ ಅಪ್ಲೈ ಮಾಡಿ ಒಂದು 5 ಮಿನಿಟ್ಸ್ ಸಾಕು, ಜಾಸ್ತಿ ಬೇಡ. 5 ಮಿನಿಟ್ಸ್ ಅಪ್ಲೈ ಮಾಡಿ ಚೆನ್ನಾಗಿ ತಿಕ್ಕಿ 5 ಮಿನಿಟ್ಸ್ ಬಿಟ್ಟು ಫೇಸನ್ನು ವಾಶ್ ಮಾಡಬೇಕು. ಹೀಗೆ ಮಾಡೋದ್ರಿಂದ ಮುಖಕ್ಕೆ ಒಂದು ಕಳೆ ಬರ್ತದೆ. ಈಗ ನಾನು ಹೇಳಿರೋ ಫೇಸ್ ಪ್ಯಾಕ್ಗಳಲ್ಲಿ 3 ಫೇಸ್ ಪ್ಯಾಕನ್ನು ಹೇಳಿದ್ದೇನೆ. ಅವುಗಳಲ್ಲಿ ಯಾವುದಾದ್ರೂ ಒಂದನ್ನು ಮಾತ್ರ ನೀವು ಚೂಸ್ ಮಾಡಿಕೊಂಡು ವಾರದಲ್ಲಿ 2 ಸಲ ಟ್ರೈ ಮಾಡಬೇಕು. 1 ಮಂತ್ ಹೀಗೆ ನೀವು ಮಾಡೋದ್ರಿಂದ ನಿಮಗೆ ರಿಸಲ್ಟ್ ಗೊತ್ತಾಗ್ತದೆ. ಎಲ್ಲದನ್ನು ಮಾಡೋದ್ರ ಬದಲು ಯಾವುದಾದ್ರೂ ಒಂದನ್ನು ನಾವು ಕರೆಕ್ಟಾಗಿ ಮ್ಯಾನೇಜ್ ಮಾಡಬೇಕು. ಹಾಗಾಗಿ ಇದು 3ರಲ್ಲಿ ಯಾವುದಾದ್ರೂ ಒಂದನ್ನು ಚೂಸ್ ಮಾಡಿ ನಿಮ್ಮ ಫೇಸಿಗೆ ಯಾವುದು ಬೇಕು, ನಿಮಗೆ ಯಾವುದು ಈಸಿ ಆಗ್ತದೆ ಅಂತ ನೋಡಿಕೊಂಡು ನೀವು ಯೂಸ್ ಮಾಡ್ಬೋದು. ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.